ಬಂಧುಗಳೇ, ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಒಂದು ಅದ್ಭುತ ಜಾಗ ತನ್ನದೇ ಆದ ಐತಿಹಾಸಿಕ ಪರಂಪರೆಯಿಂದ ಹಾಗೂ ತನ್ನದೇ ಆದ ವಿಶಿಷ್ಟ ಶೈಲಿಯ ವಾಸ್ತುಶಿಲ್ಪದಿಂದ ಕೇವಲ ಕರ್ನಾಟಕದ ಇತಿಹಾಸದಲ್ಲಿ ಅಲ್ಲದೆ ಭಾರತೀಯ ಇತಿಹಾಸದಲ್ಲೂ ತನ್ನ ಹೆಸರನ್ನು ನೋಂದಾಯಿಸಿಕೊಂಡಿರುವಂತಹ ಭೂಲೋಕದ ಮಳೆಗಾಲದ ಸ್ವರ್ಗ ಭುವನಗಿರಿ ಎಂದು ಕರೆಯಲ್ಪಡುವ ಈ ಕವಲೆ ದುರ್ಗ. ಈಗಿನ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನಲ್ಲಿ ಬರ್ತಕ್ಕಂಥ ಈ ಭುವನಗಿರಿಯ ಕೋಟೆಗಳು 9ನೇ ಶತಮಾನದಲ್ಲಿ ಕೆಳದಿ ನಾಯಕರಿಂದ ಕಟ್ಟಲ್ಪಡುತ್ತವೆ. ಆದರೆ ಕೆಳದಿ ನಾಯಕರ ಸುವರ್ಣಯುಗ ಎಂದೇ ಕರೆಯಲ್ಪಡ್ತಕ್ಕಂಥ 16ನೇ ಶತಮಾನದಲ್ಲಿ ಅಂದರೆ ವೆಂಕಟಪ್ಪ ನಾಯಕನವರ ಕಾಲಮಾನದಲ್ಲಿ ಈ ಕೋಟೆಯನ್ನ ಮತ್ತೆ ಸುಸಜ್ಜಿತವಾಗಿ ಮರುನಿರ್ಮಾಣ ಮಾಡಲಾಗುತ್ತೆ. ಸುಸಜ್ಜಿತವಾದ 3 ಮಹಡಿಯ ಅರಮನೆಯನ್ನ ನಿರ್ಮಿಸಲಾಗುತ್ತೆ. ಕೋಟೆಯ ವಿಸ್ತೀರ್ಣವನ್ನ ವಿಸ್ತರಿಸಲಾಗುತ್ತೆ. ಬೃಹದಾಕಾರದ ದೇವಾಲಯಗಳನ್ನ ನಿರ್ಮಿಸಲಾಗುತ್ತೆ. ಒಟ್ಟಾರೆ 1582ರಿಂದ 1630ರವರೆಗೂ ಈ ಕವಲೆ ದುರ್ಗದ ಕೀರ್ತಿ ಕರ್ನಾಟಕದೆಲ್ಲೆಡೆ ಉತ್ತುಂಗಕ್ಕೆ ಏರಿ ನಿಲ್ಲುತ್ತೆ. ಈ ಕವಲೆ ದುರ್ಗ ಕೋಟೆ 3 ಸುತ್ತಿನ ಕೋಟೆ, ಅಂದರೆ 3 ಮಹಾದ್ವಾರಗಳನ್ನು ಒಳಗೊಂಡ ಸುಸಜ್ಜಿತವಾದ ಕಲ್ಲುಗಳಿಂದ ನಿರ್ಮಿತವಾದಂತಹ ಒಂದು ಅದ್ಭುತವಾದ ಕೋಟೆ. ಅಂದ್ರೆ ಎನಿಮಿಗಳ ಅಟ್ಯಾಕ್ ಮಾಡಿದಾಗ ಒಂದು ಬಾಗಿಲು ಇದ್ಬಿಟ್ರೆ ಬೇಗ ಮುರ್ಕೊಂಡು ಒಳಗೆ ಬಂದ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ 3 ಬಾಗಿಲುಗಳಂದ್ರೆ 3 ಗೋಡೆಗಳನ್ನು ಕಟ್ಟಲಾಗ್ತಿತ್ತು. ಅಂದ್ರೆ ಸುತ್ತಲೂ ಇರ್ತಿದ್ದು ಒಂದೇ ಗೋಡೆ, ಆದರೆ ಬಾಗಿಲುಗಳು ಅಂದರೆ ಪ್ರವೇಶ ಮಾಡ್ತಕ್ಕಂಥ ದ್ವಾರಗಳು ಮಾತ್ರ 3 ಇರ್ತಿದ್ವು. ಹಾಗಾಗಿ ಇದನ್ನು 3 ಸುತ್ತಿನ ಕೋಟೆ ಅಂತ ಕರೆಯಲಾಗ್ತಿತ್ತು. ಅಂದರೆ ಒಂದು ಬಾಗಿಲು ಮುರಿದು, 2ನೇ ಬಾಗಿಲು ಮುರಿದು, 3ನೇ ಬಾಗಿಲು ಮುರಿದು ಬರೋದ್ರೊಳಗೆ ಆ ರಾಜ ಅಥವಾ ಒಳಗಿರ್ತಕ್ಕಂಥ ಕುಟುಂಬ ಸದಸ್ಯರು ಎಲ್ಲಿಗಾರು ಪಲಾಯನ ಅಥವಾ ಪಲಾಯನ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ 3 ಬಾಗಿಲುಗಳನ್ನು ಹಾಕಲಾಗ್ತಿತ್ತು. ಈ ಕೋಟೆಯ ಒಳಗೆ ಒಟ್ಟು ವಿಶಿಷ್ಟವಾದ ವಾಸ್ತುಶೈಲಿಯಲ್ಲಿ ಕಟ್ಟಿರ್ತಕ್ಕಂಥ ಒಟ್ಟು 4 ದೇವಸ್ಥಾನಗಳು ನಿಮಗೆ ಕಂಡು ಬರುತ್ತವೆ. ಒಂದು ಕಾಶಿ ವಿಶ್ವನಾಥ, ಇನ್ನೊಂದು ಈ ಕೋಟೆಯ ತುದಿಯಲ್ಲಿರ್ತಕ್ಕಂಥದ್ದು ಶಿಖರೇಶ್ವರ ಸ್ವಾಮಿ ದೇವಸ್ಥಾನ. ಈ ಗುಡ್ಡದ ಮೇಲೆ ಕಾಣ್ತಾ ಇರ್ತಕ್ಕಂಥದ್ದು ಲಕ್ಷ್ಮೀ ಸಮೇತ ನರಸಿಂಹ ಸ್ವಾಮಿಯ ದೇವಸ್ಥಾನ. ಇನ್ನೊಂದು ನಾಗತೀರ್ಥದ ಬಳಿ ಪಂಚಕೂಟ ನಾಗಮುದ್ರಿಕೆಯನ್ನು, ಹಾಗೆ ನಂದಿ ದೇವರವನ್ನು, ಹಾಗೆ ಗಣಪತಿಯ ಮೂರ್ತಿಗಳನ್ನು ನೀವು ಈ ಅರಮನೆಯ ವ್ಯಾಪ್ತಿಯೊಳಗೆ ನೋಡಬಹುದು. ಒಟ್ಟು 4 ದೇವಾಲಯಗಳು ಕಂಡು ಬರ್ತವೆ. ಅದರಲ್ಲಿ ಮುಖ್ಯವಾದದ್ದು ಇಲ್ಲಿ ಕಾಣಸಿಗ್ತಕ್ಕಂಥದ್ದು ಕಾಶಿ ವಿಶ್ವನಾಥ ದೇವಾಲಯ. ಈ ದೇವಾಲಯದ ಒಂದು ವಾಸ್ತುಶಿಲ್ಪ ಶೈಲಿಯನ್ನು ಅಬ್ಸರ್ವ್ ಮಾಡಿ. ನೀವು ಕರ್ನಾಟಕ ಅಥವಾ ಇಂಡಿಯಾದಲ್ಲಿ ಎಲ್ಲೂ ಕಾಣಸಿಗದಂತಹ ಒಂದು ವಿಶೇಷ ವಾಸ್ತುಶಿಲ್ಪ ಶೈಲಿ ಅಂದರೆ ಅದು 2 ಗರುಡ ಸ್ತಂಭಗಳು. ಇದು ಶಿವನ ಮುಂದೆ ಇದ್ದರೆ ನಂದಿ ಸ್ತಂಭ ಅಂತಲೂ ಕೂಡ ಕರೀತಾರೆ. ಆದರೆ ಈ ನೋಡಿ, ಎಲ್ಲ ದೇವಾಲಯಗಳ ಮುಂದೆ ಕೇವಲ 1 ಗರುಡ ಸ್ತಂಭ ಅಥವಾ ನಂದಿ ಸ್ತಂಭಗಳಿರುತ್ತೆ. ಆದರೆ ಇಲ್ಲಿ ಮಾತ್ರ ನಿಮಗೆ 2 ಗರುಡ ಸ್ತಂಭಗಳು ಕಾಣಸಿಗುತ್ತವೆ. ಇದು ಕರ್ನಾಟಕದ ಎಲ್ಲೂ ಯಾವ ದೇವಸ್ಥಾನದ ಮುಂದೆ ಕಾಣಸಿಗದಂಥ ಒಂದು ವಿಶೇಷವಾದಂಥ ವಾಸ್ತುಶಿಲ್ಪ ಶೈಲಿ. ಮುಂದೆ ಹೋಗ್ತಾ ಹೋದರೆ 2 ಬೃಹದಾಕಾರದ ಉಗ್ರಾಣಗಳು ಸಿಗ್ತವೆ. ಅಂದರೆ ಬಂಡೆಯನ್ನೇ ಕೊರೆದುಬಿಟ್ಟು ಮಾಡಿರ್ತಕ್ಕಂಥ 2 ಉಗ್ರಾಣಗಳು ಸಿಗ್ತವೆ. ಅಂದರೆ ದವಸ ಧಾನ್ಯಗಳನ್ನು ಈ ವೈರಿಗಳು ಆಕ್ರಮಣ ಮಾಡದಂಥ ಕಾಲದಲ್ಲಿ ಕೋಟೆಯ ಬಾಗಿಲನ್ನು ಹಾಕ್ಕೊಂಡಾಗ ಒಳಗೆ ತಿನ್ನಲಿಕ್ಕೆ ಸೈನಿಕರಿಗೆ, ರಾಜವಂಶಸ್ಥರಿಗೆ ಎಲ್ಲರಿಗೂ ಬೇಕಾದಂಥ ದಾಸ್ತಾನುಗಳನ್ನು ಇಲ್ಲಿ ದಾಸ್ತಾನು ಮಾಡ್ಕೊಳ್ಳಿಕ್ಕೆ ಇದ್ದ 2 ಉಗ್ರಾಣಗಳು, ಕಲ್ಲಿನ ಉಗ್ರಾಣಗಳು ನೋಡೋದಕ್ಕೆ ಸಿಗ್ತವೆ. ಆಗಿನ ಕಾಲದ ಈ ಕೋಟೆಯ ಒಳಗಿನ ನೀರಿನ ಮೂಲವೇ ಈ ನಾಗತೀರ್ಥ ಕೊಳವಾಗಿತ್ತು. ಈ ಕೋಟೆಯ ಒಳಗಡೆ ಸುಮಾರು 4ರಿಂದ 5 ಸಣ್ಣ ಸಣ್ಣ ಕೊಳಗಳು ಸಿಗ್ತವೆ. ಅಂದರೆ ಒಂದು ವರ್ಗಗಳ ಆಧಾರದ ಮೇಲೂ ಈ ಕೊಳಗಳನ್ನು ಮಾಡಲಾಗ್ತಿತ್ತು. ಅಂದರೆ ಈಗ ರಾಜ ಪರಿವಾರದವರು ಬಳಸ್ತಕ್ಕಂಥ ಕೊಳಗಳು, ಅಥವಾ ದೇವಸ್ಥಾನದ ಪೂಜೆಗೆಂದ ಬಳಸ್ತಕ್ಕಂಥ ಒಂದು ಪುಷ್ಕರಣಿ ಥರನೋ, ಅಥವಾ ಮಾಮೂಲಿ ಸೇವಕರು ಅಥವಾ ರೈತಾಪಿ ವರ್ಗದವರು ಕುಡಿಲಿಕ್ಕೆ ಮಾಮೂಲಿ ಅವರ ಗೃಹೋಪಯೋಗಿ ಕೆಲಸಗಳಿಗೆ ಬಳಸ್ತಕ್ಕಂಥ ಕೊಳಗಳು ಅಂತ ಹೇಳ್ಬಿಟ್ಟು ವರ್ಗ ಇದರ ಆಧಾರದ ಮೇಲೂ ಸಹಿತ ಒಂದು 5-6 ಕೊಳಗಳು ಈ ಕೋಟೆಯ ಒಳಗಡೆ ಒಂದು ಸುಸಜ್ಜಿತವಾಗಿ ಮಾಡಲ್ಪಟ್ಟಿದ್ವು. ಹೀಗೆ ದಾರಿಯಲ್ಲಿ ಮುಂದೆ ಸಾಗ್ತಾ ಹೋದರೆ ಈ ಕೆಳದಿ ಚೆನ್ನಮ್ಮ ರಾಣಿಗೆ ಪಟ್ಟಾಭಿಷೇಕವನ್ನು ಮಾಡಿದಂಥ ಒಂದು 3 ಅಂತಸ್ತಿನ ಅದ್ಭುತವಾದಂಥ ಅರಮನೆಯ ಪ್ರವೇಶ ದ್ವಾರ ನಮಗೆ ಕಾಣಸಿಗುತ್ತೆ. ನೋಡಿ, ಅರಮನೆಯ ಎಂಟ್ರಿಯಲ್ಲೇ ಈ ರೀತಿ ಕಲ್ಲಿನ ಬಾನಿಗಳು ಅಥವಾ ಕಲ್ಲಿನ ಒಂದು ತೊಟ್ಟಿಯನ್ನು ನಿರ್ಮಿಸಲಾಗಿದೆ. ಅಂದರೆ ಕುದುರೆಗಳಿಗೆ ನೀರು ಕುಡಿಲಿಕ್ಕೋ ಅಥವಾ ಬಂದಂಥ ಅತಿಥಿಗಳು ಅಥವಾ ರಾಜರು ಕೈಕಾಲು ಮುಖ ತೊಳ್ಕೊಳ್ಳಿಕ್ಕೋ ಗೊತ್ತಿಲ್ಲ, ಬಟ್ ಅರಮನೆಯ ಒಂದು ಪ್ರವೇಶ ದ್ವಾರದಲ್ಲಿ ಆ ಕಡೆ ಈ ಕಡೆ 2 ಕಲ್ಲಿನ ತೊಟ್ಟಿಗಳನ್ನು ನೀಡಲಾಗಿದೆ. ನೋಡ್ತಾ ಇರ್ಬೋದು, ಇದೆಲ್ಲ ಪ್ರಾಂಗಣ. ಇದು ಅರಮನೆಯ ಒಂದು ಎಂಟ್ರಿ. ಅಂದರೆ ಮರದಲ್ಲಿ ಮೇಲೆಲ್ಲ ಚಾವಣಿ ಅದೆಲ್ಲ ಮರದಲ್ಲಿತ್ತು, ಬಟ್ ಎಲ್ಲ ಹಾಳಾಗ್ಬಿಟ್ಟು ನಶಿಸಿ ಕೇವಲ ಈಗ ಕಲ್ಲಿನ ಕಂಬಗಳು ಮಾತ್ರ ಉಳ್ಕೊಂಬಿಟ್ಟಿದೆ. ಈ ಅರಮನೆಯಲ್ಲಿ ಒಟ್ಟು 32 ಕೋಣೆಗಳಿದ್ವಂತೆ. ಅಂದರೆ ಎಲ್ಲ ಕೋಣೆಗಳು ಸೇರಿ, ಅಂದರೆ ಅಡುಗೆ ಮನೆ, ದೇವರ ಮನೆ, ನಮಗೆ ರಾಜ ರಾಣಿಯರ ವಾಸಗೃಹಗಳು, ರೂಮ್ಗಳು ಎಲ್ಲ ಸೇರಿಬಿಟ್ಟು ಒಟ್ಟು 32 ರೂಮ್ಗಳಿದ್ವಂತೆ ಅರಮನೆಯಲ್ಲಿ. 3 ಮಹಡಿಯ ಮನೆ, ಅಂದರೆ ಮುಂದೆ ಒಂದು ಚಾವಣಿ ಇರುತ್ತಲ್ಲ, ಹಿಂದೆದಲ್ಲ, ಮುಂದೆ ಒಂದು RCC ಮಾತ್ರ 3 ಮಹಡಿ ಇತ್ತಂತೆ. ಹೀಗೆ ಈ ತೀರ್ಥಹಳ್ಳಿ ಹೊಸನಗರ ಭಾಗದಲ್ಲಿ ಈಗಿನ ದೊಡ್ಡ ಹಳೇ ಮನೆಗಳು ಯಾವ ರೀತಿ ಇದಾವಲ್ಲ, ತೊಟ್ಟಿ ಮನೆಗಳು, ಅದೇ ವಾಸ್ತುಶಿಲ್ಪ ಶೈಲಿಯಲ್ಲಿ ಈ ಅರಮನೆಯನ್ನು ಕಟ್ಟಲಾಗಿತ್ತಂತೆ. ಇಲ್ಲಿ ಈ ಅರಮನೆ ಅವಶೇಷಗಳು ಉಳಿದಿರ್ತಕ್ಕಂಥದ್ದು ಕೇವಲ 10%ನಷ್ಟು ಮಾತ್ರ. ಈ 10%ನಷ್ಟು ಬಳವಳಿಕೆಯನ್ನು ನೀವು ಹಾಗೆ ಕಣ್ಣಲ್ಲಿ ನೋಡಿದ್ರು ಸಹಿತ ನಿಮಗೊಂದು ಇಮ್ಯಾಜಿನೇಷನ್ ಬರುತ್ತೆ. ಇದು ಇದಾಗಿತ್ತು, ಈ ಅರಮನೆಯಲ್ಲಿ ಈ ರೀತಿ ಇತ್ತು, ಈ ರೀತಿ ಒಂದು ವ್ಯವಸ್ಥೆ ಇತ್ತು, ಇಲ್ಲಿ ಇದೇ ನಡೀತಾ ಇತ್ತು, ಇಲ್ಲಿ ಇದು ಅಡುಗೆ ಮನೆ ಆಗಿತ್ತು ಅಂತಕ್ಕಂಥದ್ದು ಕೇವಲ 10% ಭಾಗವನ್ನು ನೋಡಿದ್ರು ಸಹಿತ ನಿಮಗೆ ಕಲ್ಪನೆಗೆ ಬರುತ್ತೆ. ಇನ್ನೇನಾದರೂ ಒಂದು 50% 60% ಏನಾದರೂ ಅರಮನೆಯಲ್ಲಿ ಉಳಿದಿದ್ದರೆ ಇದು ಕೇವಲ ಪ್ರೇಕ್ಷಣೀಯ ಸ್ಥಳ ಆಗಿರ್ತಿದ್ದಿಲ್ಲ. ಇದು ಯುನೆಸ್ಕೋ ಪಟ್ಟಿಯಲ್ಲಿ ತನ್ನ ಹೆಸರನ್ನು ನೋಂದಾಯಿಸಿದ ಒಂದು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಆಗಿರ್ತಿತ್ತು. ಇದು ನೋಡಿ, ರಾಜರು ಬಳಸ್ತಿದ್ದಂಥ ಒಂದು
ಬಾತ್ರೂಮ್ ಅಥವಾ ಒಂದು ಸ್ನಾನಗೃಹ ಅನಿಸುತ್ತೆ. ಈ ಕಡೆ 2 ಕಲ್ಲಿನ ತೊಟ್ಟಿಗಳಿವೆ. ಇದು ಕುತ್ಕೊಂಡು ಬಾತ್ರೂಮ್ ಮಾಡಲಿಕ್ಕೆ ಒಂದು ಬಾತ್ ಟಬ್ ಥರ ಒಂದು ವ್ಯವಸ್ಥೆ ಮಾಡಲಾಗಿದೆ. ಇಂಟೀರಿಯರ್ ಸೇಮ್ ಬಾತ್ರೂಮ್ ಟೈಪೇ ಇದೆ. ಅಂದರೆ ಈ ಅರಮನೆ ಅವಶೇಷಗಳನ್ನು ನೀವು ನೋಡ್ತಾ ಹೋದರೆ ನಿಮ್ಮ ಕಲ್ಪನೆಗೆ ಬರ್ತಾ ಹೋಗುತ್ತೆ. ಓ, ಈ ರೀತಿ ಅರಮನೆ ಇತ್ತು, ಈ ರೀತಿ ಇಲ್ಲಿ ಮಾಡ್ತಾಯಿದ್ರು ಅನಿಸುತ್ತೆ, ಅಥವಾ ಇಲ್ಲಿ ಸ್ನಾನವನ್ನು ಮಾಡ್ತಾಯಿದ್ರು, ಇಲ್ಲಿ ಒಂದು ಈ ರಾಜರ ದರ್ಬಾರ್ ನಡೀತಾ ಇತ್ತು, ಅಥವಾ ಇಲ್ಲಿ ಅಡುಗೆಯನ್ನು ಮಾಡ್ತಾಯಿದ್ರು ಅನ್ನೋ ಒಂದು ಎಲ್ಲ ಕಲ್ಪನೆಗಳು ಎಂಥ ಒಂದು ಸಣ್ಣ ಮಕ್ಕಳಿಗೂ ಸಹಿತ ಈ ಕೇವಲ 10% ಇರತಕ್ಕಂಥ ಅವಶೇಷಗಳಿಂದನೇ ನಿಮಗೆ ಕಲ್ಪನೆಗೆ ಸಿಗ್ತಾ ಹೋಗುತ್ತೆ. ಈ ಜಾಗವಂತೂ ಈ ಅರಮನೆಯ ಸೌಂದರ್ಯವನ್ನು ದುಪ್ಪಟ್ಟು ಮಾಡತಕ್ಕಂಥ ಜಾಗ. ಯಾಕೆಂದರೆ ಈ ಕೊಳ ಕಾಣ್ತಾ ಇದೆಯಲ್ಲ, ಇದು ರಾಜ ರಾಣಿಯರು ಮತ್ತು ಈ ರಾಜವಂಶಸ್ಥರು ಮಾತ್ರ ಸ್ನಾನ ಮಾಡಲಿಕ್ಕೆ ಬಳಸ್ತಿದ್ದಂಥ ಒಂದು ಕೊಳವಾಗಿತ್ತು. ಇಲ್ಲಿ ಬೇರೆ ಯಾರಿಗೂ ಪ್ರವೇಶವಿರಲಿಲ್ಲ. ಸುತ್ತಲೂ ಕೋಟೆ ಇತ್ತು, ಯಾರಿಗೂ ಕಾಣದ ರೀತಿ ಒಂದು ಮರೆಯೂ ಇತ್ತಂತೆ. ಬಟ್ ಈಗೆಲ್ಲ ಅದು ನಶಿಸಿ ಹೋಗಿರತಕ್ಕಂಥ ಕಾರಣ ಇಷ್ಟು ವೃತ್ತಾಕಾರದ ಜಾಗ ಥರ ಕಾಣುತ್ತೆ. ಬಟ್ ಇದು ಅರಮನೆಯ ಒಂದು ಸ್ನಾನಗೃಹದ ಜಾಗ. ನೋಡಿ, ಸ್ನಾನಗೃಹನೇ ಇಷ್ಟು ದೊಡ್ಡದಾಗಿದೆ ಅಂದರೆ ಇನ್ನು ಅರಮನೆಯ ವಿಸ್ತೀರ್ಣ ಅಥವಾ ಅರಮನೆಯ ಸೊಬಗು ಇನ್ನೆಷ್ಟು ಸೌಂದರ್ಯವಾಗಿರ್ಬೋದು ಆಗಿನ ಕಾಲದಲ್ಲಿ. ಇದು ನೋಡಿ, ಇದು ರಾಣಿಯರ ಅಂತಃಪುರ ಆಗಿತ್ತು ಅನಿಸುತ್ತೆ. ಯಾಕೆಂದರೆ ಇಲ್ಲಿಂದ ಡೈರೆಕ್ಟ್ ಸ್ನಾನಗೃಹಕ್ಕೆ ಎಂಟ್ರಿ ಇದೆ ಅಂದರೆ ಇದು ರಾಣಿಯ ಅಂತಃಪುರವೇ ಆಗಿರುತ್ತೆ. ಯಾಕೆಂದರೆ ಸ್ನಾನಪ್ರಿಯರು ಹೆಚ್ಚಾಗಿ ಹೆಣ್ಣು ಮಕ್ಕಳೇ ಆಗಿರ್ತಾರೆ. ಹಾಗಾಗಿ ಅವರಿಗೆ ಡೈರೆಕ್ಟಾಗಿ ಸ್ನಾನಗೃಹಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಇದು ಪಕ್ಕ ರಾಣಿಯರ ಅಂತಃಪುರವೇ ಆಗಿರುತ್ತೆ. ಅರಮನೆಯ ಮೇಲ್ಭಾಗದಲ್ಲಿ ಬರ್ತಕ್ಕಂಥ ಒಂದು ಕಟ್ಟಡ ಇದು. ನೋಡಿ, ಇಲ್ಲಿ ಕಾಣ್ತಿದ್ದೆಲ್ಲ ಆದಷ್ಟು ಅದು ಸ್ನಾನ ಮಾಡಲಿಕ್ಕೆ, ಅಂದರೆ ರಾಜವಂಶಸ್ಥರು ಸ್ನಾನ ಮಾಡಲಿಕ್ಕೆ ಇದ್ದಂಥ ಒಂದು ಕೊಳವಾಗಿತ್ತು. ನೋಡಿ, ಈ ಜಾಗದಲ್ಲಿ ನಿಂತು ನೋಡಿದಾಗ ಗೊತ್ತಾಗುತ್ತೆ ಈ ಅರಮನೆಯ ಒಂದು ವ್ಯಾಪ್ತಿ ಅಥವಾ ಒಂದು ಅದ್ಭುತತೆ ಎಷ್ಟು ದೊಡ್ಡದಾಗಿತ್ತು ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ದೀರಲ್ಲ, ಅದೆಲ್ಲ ಮುಂದೆ ಕಾಣ್ತಿರ್ತಕ್ಕಂಥದ್ದು ಸಭಾಂಗಣ. ಇದು ಸೆಂಟ್ರಿಗೆ ಒಂದು ಕಾನ್ಫರೆನ್ಸ್ ಹಾಲ್ ಅಂತ ಕರಿತೀವಲ್ಲ, ಅದಿರ್ಬೋದು. ಆ ಕಡೆ ಎಲ್ಲ ಎಷ್ಟೊಂದು ಕಂಬಗಳು ಅಳೆದು ಉಳಿದು ಹಾಗೆ ನಿಂತಿದ್ದಾವೆ, ಎಷ್ಟೋ ಕಥೆಗಳನ್ನು ಹೇಳ್ತಾ ಇದ್ದಾವೆ. ಬಟ್ ಆ ಮೂಲೆಯಲ್ಲಿ ಕಾಣ್ತಿದ್ದಲ್ಲ, ಅದು ಅಡುಗೆ ಮನೆ ಅಂತೆ. ಅಲ್ಲಿ ಈಗಲೂ ಅಡುಗೆಗೆ ಬಳಸ್ತಿದ್ದಂಥ ಹಲವಾರು ಕಲ್ಲುಗಳು ಹಾಗೆ ಉಳಿದಿದ್ದಾವೆ. ಬನ್ನಿ ನೋಡ್ಕೊಂಬರೋಣ ಆ ಕಲ್ಲುಗಳನ್ನು. ನಿಜಕ್ಕೂ ಇಲ್ಲಿ ನಿಂತಿರ್ತಕ್ಕಂಥ ಸಾವಿರಾರು ಕಂಬಗಳ ಕಥೆ ಹೇಳುವಂತೆ ಏನಾದಿದ್ದರೆ ರಾಣಿ ಚೆನ್ನಮ್ಮಳ ಪಟ್ಟಾಭಿಷೇಕದ ಕಥೆಗಳನ್ನು ಹೇಳ್ತಿದ್ವು, ಶಿವಾಜಿ ಮೊಮ್ಮಗ ರಾಜಾರಾಮನ ಬಾಲ್ಯದ ಕಥೆಗಳನ್ನು ಹೇಳ್ತಿದ್ವು, ಕೆಳದಿ ನಾಯಕರ ಸುವರ್ಣ ಯುಗದ ಕಥೆಗಳನ್ನು ಹೇಳ್ತಾ ಇದ್ವು. ಹೈದರಾಲಿಯ ಆಕ್ರಮಣದಿಂದ ಈ ಸುಂದರವಾದ ಅರಮನೆ ನಶಿಸಿ ಹೋದಂಥ ಕಥೆಗಳನ್ನು ಹೇಳ್ತಾ ಇದ್ವು. ಈ ಎಲ್ಲ ಸಂಗತಿಗಳನ್ನು ಕಂಡಂಥ ಈ ಕಂಬಗಳು ಇಂದು ಮೌನವಾಗಿ ನಿಂತು ನಮ್ಮ ಮನಸ್ಸಿನ ಕಲ್ಪನೆಗಳಲ್ಲೇ ಕಥೆಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಒಂದು ದುರಂತ. ನಮ್ಮ ನಾಡಿನ ರಾಜರು ಸುಮಾರು 500-600 ವರ್ಷಗಳಿಂದಲೇ ಒಂದು ಸುಸಜ್ಜಿತ ನಾಗರಿಕ ಅರಮನೆಯನ್ನು ಕಟ್ಟಿದ್ರು ಅನ್ನೋಕ್ಕೆ ಸಾಕ್ಷಿಗಳನ್ನು ತೋರಿಸ್ತೀನಿ, ಬನ್ನಿ. ಮೇ ಬಿ ಇದು ಟಾಯ್ಲೆಟ್ಗೆ ಬಳಸ್ತಿದ್ದಂಥ ಜಾಗ ಅನಿಸುತ್ತೆ. ಯಾಕೆಂದರೆ ಸುತ್ತಾಗಲೂ ನೀರು ಹಾಕಿದರೆ ಈ ಗುಂಡಿ ಒಳಗೆ ಹೋಗುತ್ತಂಥ ವ್ಯವಸ್ಥೆ ಇದೆ. ಆ ಕಡೆ ಕಾಲು ಹಿಡ್ಕೊಂಡು ಕೂತ್ಕೊಳ್ಳೋ ಥರನೂ ಒಂದು ವ್ಯವಸ್ಥೆ ಇದೆ ಅನಿಸುತ್ತೆ. ಹಾಗಾಗಿ ಇದು ಮೇ ಬಿ ಟಾಯ್ಲೆಟ್ ವ್ಯವಸ್ಥೆ ಇರ್ಬೋದು, ಇಲ್ಲ ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು. ಈ ಅರಮನೆಯ ವಿಸ್ತೀರ್ಣದಲ್ಲಿ 3-4 ಕಡೆ ಈ ಅಡುಗೆ ಮನೆ ಅವಶೇಷಗಳು ಕಂಡು ಬರ್ತವೆ. ಅಂದರೆ ಏನು ಕಾಲಾಂತರ ಬೇರೆ ಬೇರೆ ಕಡೆ ಅಡುಗೆ ಮಾಡ್ತಿದ್ರು ಅಥವಾ ಒಂದೇ ಟೈಮ್ನಲ್ಲಿ ಬೇರೆಯವರಿಗೆ ಬೇರೆ ಕಡೆ ಅಡುಗೆ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಒಟ್ಟು 2-3 ಕಡೆ ಒಲೆಗಳು ಅಥವಾ ಬೀಸೆ ಕಲ್ಲು, ಒಳಕಲ್ಲು ಅಥವಾ ಒಂದು ಅಡುಗೆ ನಮ್ಮ ಶೇಖರಣೆ ಮಾಡಿರ್ತಕ್ಕಂಥ ಒಂದು ಸಣ್ಣ ದಾಸ್ತಾನುಗಳು 3-4 ಜಾಗಗಳಲ್ಲಿ ಕಂಡು ಬರ್ತವೆ. ನೋಡಿ, ಇದು ಕಲ್ಲಲ್ಲೇ ಕೆತ್ತಿರ್ತಕ್ಕಂಥ ಒಲೆಗಳು. ಇಲ್ಲಿ ಮುಂದೆ ಒಂದು ಬೆಂಕಿಯನ್ನು ಹಾಕಿದರೆ ಹಿಂದೆ ಸಣ್ಣ ಪಾತ್ರೆಗಳನ್ನ ಇಡಲಿಕ್ಕೂ ಸಹಿತ 3 ಸಣ್ಣದು ಬೆಂಕಿ ಬರ್ತಕ್ಕಂಥ ಒಲೆಗಳನ್ನು ಆವಾಗಿನ ಕಾಲದಲ್ಲಿ ಇಂಥ ಟೆಕ್ನಾಲಜಿಯನ್ನು ಬಳಸ್ಬಿಟ್ಟು ಒಲೆಯನ್ನು ಮಾಡಲಾಗಿದೆ. ಈ ಅರಮನೆ ನನ್ನ ಅನಿಸಿಕೆ ಪ್ರಕಾರ ಈ ತೊಟ್ಟಿ ಮನೆ ಆಕಾರದಲ್ಲಿತ್ತು ಅಂತ ಅನಿಸುತ್ತೆ. ಹಾಗಾಗಿ ತುಂಬ ಜಾಗದಲ್ಲಿ ಆ ರೀತಿಯ ಒಂದು ಮಳೆ ಬೀಳ್ತಕ್ಕಂಥ ಒಂದು ಕಟ್ಟೆಯನ್ನು ನಿರ್ಮಿಸಲಾಗಿದೆ. ನೋಡ್ತಾ ಇರೋದು ಒಳಕಲ್ಲು, ಅಲ್ಲಲ್ಲೇ ಬೀಸೆ ಕಲ್ಲುಗಳು ಕಾಣಸಿಗ್ತವೆ. ಆಮೇಲೆ ಕುಡ್ತಕ್ಕಂಥ ರುಬ್ಬ ಕಲ್ಲುಗಳು ತುಂಬ ಜಾಗದಲ್ಲಿ ಆ ರೀತಿ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ತುಂಬ ಜಾಗದಲ್ಲಿ ಕಂಡು ಬರುತ್ತೆ ಈ ಅರಮನೆಯ ಒಳಗಡೆ. ಈ ಕಂಬಗಳು ಇನ್ನೂ ಯಾಕೆ ಬೀಳದೆ ನಿಂತಿದೆ ಅಂದರೆ ಆಗಿನ ಕಾಲದಲ್ಲೇ ಒಂದು ಕಬ್ಬಿಣದ ಸಲಾಕೆಯನ್ನು ಸೆಂಟ್ರಿಗೆ ಇಟ್ಬಿಟ್ಟು ಇಂಟರ್ಲಾಕ್ ಸಿಸ್ಟಮಲ್ಲಿ ಅವನ್ನ ಸಿಮೆಂಟ್ ಹಾಕ್ಬಿಟ್ಟು ಬ್ಲಾಕ್ ಮಾಡಲಾಗಿದೆ. ಹಾಗಾಗಿ ಯಾರೇ ತಳ್ಳಿದ್ರು ಅಥವಾ ಗಾಳಿ ಮಳೆಗೂ ಸಹಿತ ಈ ಕಂಬಗಳು ಮಾತ್ರ ಬೀಳದೆ ಹಾಗೆ ನಿಂತಿದ್ದಾವೆ. ಒಂದು ಫೌಂಡೇಶನ್ ಮೇಲೆ ಕಲ್ಲಿನ ಕಂಬಗಳನ್ನು ನಿಲ್ಲಿಸಿ ಸುತ್ತಲೂ ಮಣ್ಣಿನಿಂದ ಗೋಡೆಗಳನ್ನು, ಅಂದರೆ ಕಲ್ಲಿನ ಉಪಯೋಗಿಸಿಬಿಟ್ಟು ಮಣ್ಣಿನಲ್ಲೇ ಗೋಡೆಗಳನ್ನು ಕಟ್ಟಲಾಗಿದೆ. ಬಟ್ ಆ ಮಣ್ಣಿನ ಗೋಡೆಗಳು ಮಳೆ ಅಥವಾ ಗಾಳಿ ಹೀಗೆ ಕಾಲಮಾನ ಅದೆಲ್ಲ ಹಾಳಾಗ್ಬಿಟ್ಟು ಕೇವಲ ಕಲ್ಲಿನಿಂದ ನಿರ್ಮಿಸಿದಂಥ ಕಂಬಗಳು ಮಾತ್ರ ಈ ಅರಮನೆಯಲ್ಲಿ ಇವತ್ತಿಗೆ ಕಾಣಸಿಗುತ್ತೆ. ಅಂದರೆ ಕಲ್ಲಿನಿಂದ ಮಾಡಲ್ಪಟ್ಟಂಥ ವಸ್ತುಗಳು ಮಾತ್ರ ಇವತ್ತಿಗೆ ಕಾಣಸಿಗ್ತಾ ಇದೆ. ಅಂದರೆ ಸುಮಾರು 400-500 ವರ್ಷಗಳ ಹಿಂದಿನಿಂದ ಒಂದು ಹಳೆಯದೇ ಉಳಿದಿರ್ತಕ್ಕಂಥ ವಸ್ತುಗಳಂದರೆ ನಾವು ಕಲ್ಲಿನಿಂದ ಮಾಡಿರ್ತಕ್ಕಂಥ ಒಂದು, ಅಂದರೆ ಕಲ್ಲಿನ ಕಂಬಗಳು, ಕಲ್ಲಿನ ಬಾನಿಗಳು, ಕಲ್ಲಿನ ಒಲೆ, ಈ ರೀತಿ ಕಲ್ಲಿನಿಂದ ಮಾಡಿರ್ತಕ್ಕಂಥ ವಸ್ತುಗಳು ಮಾತ್ರ ಇಂದು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇಲ್ಲಿ ನಿಂತಿರ್ತಕ್ಕಂಥ ಈ ಎಲ್ಲ ಕಂಬಗಳು ಹೇಳ್ತಿವೆ ಈ ಅರಮನೆಯ ಭವ್ಯತೆ ಆಗಿನ ಕಾಲದಲ್ಲಿ ಯಾವ ರೇಂಜಿಗಿತ್ತು ಅಂತ ಹೇಳ್ಬಿಟ್ಟು. ಈ ಹೈದರಾಲಿಯ ಒಂದು ಆಕ್ರಮಣ ಆಗುತ್ತೆ, ಆನಂತರ ಇದೊಂದು ಸ್ವಲ್ಪ ನಶಿಸಿ ಹೋಗುತ್ತೆ. ಆದರೂ ಹೈದರಾಲಿ, ಟಿಪ್ಪು ಸುಲ್ತಾನ್ ಈ ಅರಮನೆಯಲ್ಲಿ ಒಂದು ತುಂಬ ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಆನಂತರ ಅವರ ಒಂದು ಅವನತಿಯ ನಂತರ ಈ ಅರಮನೆ ಅಂತಕ್ಕಂಥದ್ದು ಹಾಳು ಬೀಳುತ್ತೆ. ಹಾಗೆ ನಶಿಸ್ತಾ ಹೋಗ್ತಾ ಹೋಗುತ್ತೆ. ಕೋಟೆಯ ದಾರಿಯಲ್ಲಿ ಮೇಲಕ್ಕೆ ಹೋದರೆ ಈ ಕೋಟೆಯ ತುದಿ ಭಾಗಕ್ಕೆ ಹೋಗ್ತೀವಿ. ಅಲ್ಲಿ ಕೈಲಾಸನಾಥ ದೇವಾಲಯ ಅಂತ ಒಂದು ದೇವಾಲಯ ಕೂಡ ಇದೆ. ಆದರೆ ಈಗ ಕಾರಣಾಂತರಗಳಿಂದ ಅಲ್ಲಿಗೆ ಬಿಡ್ತಾ ಇಲ್ಲ.
ಅಲ್ಲಿ ಹೋಗಿ ನಿಂತರೆ ಇಡೀ ಕೋಟೆಯ ಒಂದು ಎಲ್ಲ ಭೂಪ್ರದೇಶ ಮತ್ತು ಕೋಟೆ ಸುತ್ತಮುತ್ತಲಿನ ಎಲ್ಲ ಭೂಪ್ರದೇಶಗಳು ಹಾಗೆ ಬರೀಗಣ್ಣಿಗೆ ಕಾಣಸಿಗ್ತವೆ. ಹಾಗಾಗಿ ಅಲ್ಲೇ ನಿಂತು ಕಾವಲುಗಾರರು ಕಾವಲನ್ನು ಕಾಯ್ತಾ ಇದ್ರು ಅನ್ನತಕ್ಕಂಥ ಕಾರಣಕ್ಕೋಸ್ಕರ ಅಲ್ಲಿ ಒಂದು ಕೋಟೆಯನ್ನು ಹಾಗೂ ಒಂದು ಪಿರಂಗಿಯನ್ನು ಅಲ್ಲಿ ಮೇಲೆ ಇಡಲಾಗಿದೆ. ಇಂಥ ದಟ್ಟ ಕಾನನದ ಒಳಗೆ ಇಂಥ ಅದ್ಭುತವಾದಂಥ ಕೋಟೆಯನ್ನು ನಿರ್ಮಿಸಿದಂಥ ಆ ಕೆಳದಿ ನಾಯಕರೇ ನಿಜಕ್ಕೂ ಪುಣ್ಯವಂತರು. ಏಕೆಂದರೆ ಈಗ ಕೇವಲ ಉಳಿದಿರತಕ್ಕಂಥದ್ದು 10% ಅವಶೇಷಗಳು ಮಾತ್ರ. ಈ 10% ಅವಶೇಷಗಳನ್ನು ನೋಡಿದರೆ ಎಂಥ ವೈಭವವಾದಂಥ ಒಂದು ಅರಮನೆ ನಮ್ಮ ಕಣ್ಣು ಮುಂದೆ ಬರುತ್ತೆ ಅಂದರೆ, ಇನ್ನು ಆ ರಾಜರ ಆಡಳಿತದಲ್ಲಿ ಅಂದರೆ ಸುಮಾರು 400-500 ವರ್ಷಗಳ ಹಿಂದೆ ಆ ರಾಜರ ಆಡಳಿತದಲ್ಲಿ ಈ ಅರಮನೆಯ ಒಂದು ವೈಭವತೆ ಹೇಗಿತ್ತು, ಅಥವಾ ಒಂದು ಅವರ ಒಂದು ಇಂಥ ಒಂದು ಅದ್ಭುತವಾದ ಜಾಗದಲ್ಲಿ ಎಂಥ ಒಂದು ಫೀಲಲ್ಲಿ ಬದುಕಿದ್ರು, ನಿಜಕ್ಕೂ ಅವರೇ ಪುಣ್ಯವಂತರು. ನಾವು ಕೇವಲ ನೋಡಲಿಕ್ಕೆ ಇಷ್ಟು ಆನಂದ ಆಗುತ್ತೆ ಅಂದರೆ, ಅವರು ಆನಂದಿಸಿ ಬಾಳಿ ಹೋದಂಥ ಆ ಜಾಗ ಅಥವಾ ಒಂದು ಈ ಅರಮನೆ ಇನ್ನು ಎಷ್ಟು ಅದ್ಭುತವಾದಂಥ ಒಂದು ಮೆಮೊರಿಯನ್ನು ಅವರಿಗೆ ಕೊಟ್ಟಿರ್ಬೋದು. ನಿಜಕ್ಕೂ ನೀವು ಬಂದು ಕೇವಲ ನೋಡ್ತಕ್ಕಂಥದ್ದಲ್ಲ, ಇಲ್ಲಿನ ಒಂದು ಈ ಅವಶೇಷಗಳ ಮೇಲೆ ಒಂದು ಕಲ್ಪನಾ ಲೋಕವನ್ನು ಕಟ್ಕೊಳ್ಳಿ. ಆಗ ನಿಜಕ್ಕೂ ಕವಲೆ ದುರ್ಗ ಅಂತಕ್ಕಂಥದ್ದು ಅದ್ಭುತವಾದ ಅರಮನೆಯ ರೀತಿಯೇ ನೀವೇ ಕಾಣಿಸುತ್ತೆ. ನೀವು ಯಾವುದೇ ಹಾಳಾಗಿರ್ತಕ್ಕಂಥ ಕೋಟೆ ಕೊತ್ತಲುಗಳು ಅಥವಾ ಅರಮನೆಗಳಿಗೆ ಹೋದಾಗ ನಿಮ್ಮ ಒಂದು ಕಲ್ಪನಾ ಲೋಕದಲ್ಲಿ ಆ ಅರಮನೆಯನ್ನು ಕಲ್ಪಿಸ್ಕೊಳ್ಳಿ. ಆಗ ಮಾತ್ರ ಆ ಅರಮನೆಯ ಸೊಬಗು ನಿಮಗೆ ಕಾಣಸಿಗುತ್ತೆ. ಇಲ್ಲ ಅಂದರೆ ಕೇವಲ ಒಂದು ಹಳ್ಳಿ ಉಳಿದ ಕಲ್ಲಿನ ಅವಶೇಷವಾಗಿ ನಿಮಗೆ ಕಾಣಸಿಗುತ್ತೆ. ನೀವೇನಾದರೂ ಈ ಕವಲೆ ದುರ್ಗಕ್ಕೆ ಬರಬೇಕು, ಈ ಕೋಟೆಯ ಒಂದು ಸೊಬಗನ್ನು ಕಣ್ತುಂಕೋಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ತಾ ಇದ್ದರೆ, ದಯವಿಟ್ಟು ಮಳೆಗಾಲಗಳಲ್ಲಿ ಈ ಕವಲೆ ದುರ್ಗವನ್ನು ಪ್ಲಾನ್ ಮಾಡ್ಕೊಳ್ಳಿ. ಏಕೆಂದರೆ ನಿಜಕ್ಕೂ ಈ ಕವಲೆ ದುರ್ಗ ಅಂತಕ್ಕಂಥದ್ದು ಮಳೆಗಾಲದ ಒಂದು ಸ್ವರ್ಗ ಆಗಿರುತ್ತೆ. ನೀವು ಮಳೆಗಾಲದಲ್ಲಿ ಕಂಡಂಥ ಕವಲೆ ದುರ್ಗವನ್ನು ಬೇಸಿಗೆಗಾಲದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ದಯವಿಟ್ಟು ಮಳೆಗಾಲದಲ್ಲಿ ಈ ಕವಲೆ ದುರ್ಗಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಈ ಶಿವಮೊಗ್ಗದ ಹತ್ತಿರದಲ್ಲೇ ಇರತಕ್ಕಂಥ ಈ ಕವಲೆ ದುರ್ಗ ಎಂಬ ಒಂದು ಸುಂದರವಾದ ಅರಮನೆಯನ್ನು ನಿಮ್ಮ ಕಲ್ಪನಾ ಲೋಕದಲ್ಲಿ ಕಲ್ಪಿಸಿಕೊಳ್ಳಿ ಎನ್ನುವುದೇ ನನ್ನ ಆಶಯ. ಧನ್ಯವಾದಗಳು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮಾಹಿತಿಯನ್ನು ಕಮೆಂಟ್ ಮಾಡಿ ತಿಳಿಸಿ.